ಇದು ತುಮಕೂರು ರೋಡು, ಇದು ಹಾಸನ, ಇದು ದೊಡ್ಡಬಳ್ಳಾಪುರ ಮೇನ್ ರೋಡ್. ಹೀಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಬೂದಿಹಾಳು ಬರುತ್ತೆ. ಬೂದಿಹಾಳಿಂದ ಸ್ಟ್ರೇಟ್ ಆಗೋದ್ರೆ ತ್ಯಾಮಗೊಂಡ್ಲು, ಕ್ವೀನ್ ಸಿಟಿ, ಇಲ್ಲಿಂದ ರೈಟ್ ತಗೊಂಡ್ರೆ ದೊಡ್ಡಬಳ್ಳಾಪುರ, ಇಲ್ಲಿ ಏರ್ಪೋರ್ಟ್. ನೋಡಿದ್ರಲ್ವಾ, ಕನೆಕ್ಟಿವಿಟಿ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಇಲ್ಲಿ ನೋಡಿ ಸರ್, 10 to 15 ಮಿನಿಟ್ಸ್ ಅಲ್ಲಿ ಡಿ-ಮಾರ್ಟ್, ತುಮಕೂರು ಹೈವೇ, UB, ಪವರಿಕಾ, ಪಾಕಶಾಲಾ ಕನೆಕ್ಟ್ ಆಗುತ್ತೆ. ಹಂಗೆ 15ರಿಂದ 20 ನಿಮಿಷದಲ್ಲಿ ನೆಲಮಂಗಲ ಇಂಡಸ್ಟ್ರಿಯಲ್ ಏರಿಯಾ, ಹಾಸನ ಹೈವೇ, ಡೆನ್ಸೋ, ABB, ಕೇರ್ ಏಷ್ಯಾ ಕನೆಕ್ಟ್ ಆಗುತ್ತೆ. ಅಷ್ಟಲ್ಲ, 20ರಿಂದ 25 ನಿಮಿಷದಲ್ಲಿ ಹರ್ಷ ಹಾಸ್ಪಿಟಲ್, ನೆಲಮಂಗಲ ರೈಲ್ವೆ ಸ್ಟೇಷನ್, APMC ಮಾರ್ಕೆಟ್, PCNR ಹಾಸ್ಪಿಟಲ್, ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಕನೆಕ್ಟ್ ಆಗುತ್ತೆ. 24/7 ಸೆಕ್ಯೂರಿಟಿ ಇರುತ್ತೆ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಇರುತ್ತೆ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರುತ್ತೆ. ಅದಲ್ಲದೆ ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಆರ್ಚ್ ಇರುತ್ತೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್ ಇರುತ್ತೆ, ಗೇಟೆಡ್ ಕಮ್ಯುನಿಟಿ ಇದು ನಮ್ದು. ಇದ್ರ ಜೊತೆ ನಿಮ್ಗೆ RCC ರೋಡ್ಸ್ ಕನೆಕ್ಟಿವಿಟಿ, ಸೀವೇಜ್ ಕನೆಕ್ಷನ್ ಮತ್ತೆ STP ಇರುತ್ತೆ ಸರ್. ಮತ್ತೆ ಪಾರ್ಕ್ ಮತ್ತೆ ಸಿ ಆಪ್ಷನ್ಸ್ ಇರುತ್ತೆ. ಇಷ್ಟೆಲ್ಲ ಕೊಡ್ತಾರಾ? ಹೌದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ನೀವು ತಮ್ನೇಲ್ ಮೇಲೆ ನೋಡಿದ್ದು ಆ್ಯಂಡ್ ಇಷ್ಟೊತ್ತು ನಮ್ಮ ಪ್ರಿಯಾ ಮೇಡಮ್ ಅವರು ಕೆಲವೊಂದು ವಿಚಾರಗಳನ್ನು ಕೂಡ ನಿಮ್ಗೆ ಹೇಳಿದ್ರು. ಅವೆಲ್ಲವೂ ನಿಜ ಅಂತಲೇ ಹೇಳ್ಬೋದು. ನೋಡಿ, ಈ ಟೈಮಲ್ಲಿ, ಈ ಕಾಲದಲ್ಲಿ, ಇಷ್ಟೊಂದು ಡೆವಲಪ್ಮೆಂಟ್ ಆಗ್ತಿರೋ ಸಮಯದಲ್ಲಿ ನಮಗೊಂದು BMRD ಏಕಾತ ಸೈಟು, ಅದು ಕೂಡ 2599ಗೆ ಸಿಗ್ತಿದೆ ಅಂತಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ಆಪ್ಷನ್ನು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬೆಂಗಳೂರಲ್ಲಿ ಇವಾಗ ಸೈಟ್ ಸಿಗೋದೇ ಕಷ್ಟ ರೀ. ಅದರಲ್ಲೂ ಕೂಡ ರೆವ್ಯೂನ್ಯೂ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಏನಿದ್ರು ಏಕಾತ, ಈ ಕಾತ, BMRD ಅಪ್ರೂವ್ಡು, BD ಅಪ್ರೂವ್ಡು, ಈ ಥರ ಸೈಟ್ಸ್ಗಳು ಸಿಕ್ಕಿದ್ರೆ ಬಿಡಬೇಡ್ರಿ ಅಂತ ಹೇಳ್ತಾ ಇರ್ತೀನಿ. ಅದು ಕೂಡ BD ಎಲ್ಲ ನಮ್ಮ ಕೈಗೆ ಸಿಗದ ಮಾತು ಅಂತಲೇ ಕೂಡ ಹೇಳ್ಬೋದು. ನೋಡಿ, ನಮ್ಮ ಏರಿಯಾದಲ್ಲೆಲ್ಲ ಒಂದು ಟೈಮಲ್ಲಿ 2,500-3 ಸಾವಿರ ಇದ್ದಂಥದ್ದು ಇವತ್ತು 8,000ರಿಂದ 8,500 ಆಗಿದೆ. ಅಂಥದ್ರಲ್ಲಿ ಡೆಫಿನೆಟ್ಲಿ ಈಗ ನಾವು ತುಂಬ ಜನ ನನ್ನ ಫ್ರೆಂಡ್ಸೇ ಕೇಳ್ತಾರೆ ನನಗೆ, ಸರ್ 2,500 ಸೈಟ್ ಇದ್ರೆ ಹೇಳಿ, 3,000 ರೂಪಾಯಿ ಸೈಟ್ ಇದ್ರೆ. ಎಲ್ಲೂ ಇಲ್ಲ ರೀ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ನಾನು ಹಿಂಗೆ ಹೇಳಿ, ನೋಡಿ, ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ನೆಲಮಂಗಲ ಸರ್ಕಲ್ ಸುತ್ತಮುತ್ತಲು ಅಂತಂದ್ರೂ ಕೂಡ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಈ ಕಡೆ ನಮ್ಮ ಯಲಹಂಕ ಕಡೆ ಕೂಡ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಆ ಕಡೆ ಮೈಸೂರು ರೋಡ್ರಂತೂ ಸೈಟ್ಸ್ಗಳು ಮುಟ್ಟಕ್ಕಾಗ್ತಾ ಇಲ್ಲ. ಸೊ ಅಂಥದ್ರಲ್ಲಿ ಹೆಸರುಘಟ್ಟ, ಈ ಕಡೆ ನಮ್ಮ ಹೊಸಕೋಟೆ ಅಂತಲೂ ಕೂಡ ಬಿಟ್ಬಿಡಿ, ನಿಮ್ಗೆ ಮಾಲೂರು ಹೊರಟೋಗ್ಬಿಟ್ಟಿದೆ. ಸೊ ಅಂಥದ್ರಲ್ಲಿ ಒಂದು ಒಳ್ಳೆ ರೇಟಲ್ಲಿ ನಮಗೆ ಸೈಟ್ ಸಿಗುತ್ತೆ ಅಂತಂದರೆ ಯಾವತ್ತೂ ನಾವು ಮಿಸ್ ಮಾಡ್ಕೋಬಾರ್ದು. ಸೊ ಇವತ್ತು ನಾನು ನಿಮಗೆ ತಂದಿರುವಂಥ ಆಪರ್ಚುನಿಟಿನೂ ಕೂಡ ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಈ ಪ್ರಾಪರ್ಟಿನ ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಆಸರೆ ಪ್ರಾಪರ್ಟೀಸ್ ಅವರು. ಮುಂಚೆನೂ ಕೂಡ ಇವ್ರ ಜೊತೆ ನಾನು ನಮ್ಮ ಕುಣಿಗಲ್ ರೋಡಲ್ಲಿ ವಿಡಿಯೋ ಮಾಡಿದ್ದೀನಿ. ಒಂದು ಒಳ್ಳೆ ಲೇಔಟ್ ಬಂದಿದೆ, ಅದು ಕೂಡ ಒಂದು ಒಳ್ಳೆ ಪ್ರೈಸಲ್ಲಿ, ಒಂದು ಒಳ್ಳೆ ಇದು ಕೂಡ ಸಿಕ್ಕಿತ್ತು, ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಂಥ ಲೇಔಟ್ ಬಂದ್ಬಿಟ್ಟು ವಿಸ್ತಾರ ಫ್ರೈಡ್. ಇದು ಬಂದ್ಬಿಟ್ಟು BMRD ಅಪ್ರೂವ್ಡ್ ಏಕಾತ ಸೈಟು. ಆ್ಯಂಡ್ ಇದನ್ನು ಕೂಡ EMI ಆಪ್ಷನ್ ಅಲ್ಲಿ ಕೊಡ್ತಾ ಇದ್ದಾರೆ ವೀಕ್ಷಕರೇ. 6 ತಿಂಗಳಿಂದ 12 ತಿಂಗಳ EMI ಕಟ್ಕೊಂಡು ಈ ಪ್ರಾಪರ್ಟೀಸನ್ನು ನಿಮ್ದು ಹಾಕ್ಸ್ಕೋಬಹುದು. ಅಂದರೆ ನಾಳೆನೇ ನೀವು ಲಕ್ಷಾಂತರ ರೂಪಾಯಿ ರೆಡಿ ಮಾಡೋ ಅಗತ್ಯ ಇಲ್ಲ. ಓಕೆ, ಹಾಗಾದರೆ ಈ ಲೇಔಟ್ ಎಲ್ಲಿದೆ, ಯಾವ ರೋಡ್ ಹತ್ರ ನಿಂತ್ಕೊಂಡಿದ್ದೀನಿ ಅಂತಂದರೆ, ತುಮಕೂರು ರೋಡು ಪ್ರತಿಯೊಬ್ಬರಿಗೂ ಗೊತ್ತಿರೋದು. ನೆಲಮಂಗಲದಿಂದ ತುಮಕೂರು ರೋಡ್ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ನಿಮಗೆ ಬೂದಿಹಾಳು ಅಂತ ಬರುತ್ತೆ. ಬೂದಿಹಾಳು ತುಂಬ ಜನರಿಗೆ ಗೊತ್ತು. ರೀಸೆಂಟಾಗಿ ನಾನು ನಮ್ಮ RCC ಕಟ್ಟಿರೋಂಥ ಒಂದು ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ತುಂಬ ಚೆನ್ನಾಗಿರೋಂಥ ಮನೆಗಳು, ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಆ ಬೂದಿಹಾಳು ಪಕ್ಕದಲ್ಲೇ ಇರುವಂಥದ್ದು ಈ ನಮ್ಮ ವಿಸ್ತಾರ ಪ್ರೈಡ್ ಆಸರೆ ಪ್ರಾಪರ್ಟೀಸ್ ಅವ್ರದ್ದು. ನೋಡಿ, ಇದೇ ಮೇನ್ ರೋಡು. ನೋಡಿ, ಹೀಗೆ ಹೋದರೆ ತ್ಯಾಮಗೊಂಡ್ಲು, ಕ್ವೀನ್ ಸಿಟಿ. ಕ್ವೀನ್ ಸಿಟಿ ಎಲ್ಲರಿಗೂ ಗೊತ್ತು. ನಮ್ಮ ಸಿದ್ದರಾಮಯ್ಯ ಅವರು ಪರಿಚಯ ಮಾಡಿಕೊಟ್ಟಿರುವಂತಹ CM ಸಿದ್ದರಾಮಯ್ಯ ಅವರು ಲಾಂಚ್ ಮಾಡಿರುವಂಥ ಕ್ವೀನ್ ಸಿಟಿ. ಲ್ಯಾಕ್ಸ್ ಟುಗೆದರ್ ಎಂಪ್ಲಾಯೀಸ್ಗಳು ಬರ್ತಾ ಇದ್ದಾರೆ. ಇಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಹೀಗೆ ಹೋದರೆ ತುಂಬ ಹತ್ರ ನಿಮಗೆ ಕ್ವೀನ್ ಸಿಟಿ. ನಾನು ಮಾತಾಡ್ತಿರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಇಲ್ಲೊಂದು ಇದಿದೆ, ಮ್ಯಾಪ್ ಇದೆ ನೋಡಿ, ಹಂಗೆ ತೋರಿಸ್ಬಿಡ್ತೀನಿ ಬನ್ನಿರಿ. ಇದು ತುಮಕೂರು ರೋಡು, ಇದು ಹಾಸನ, ಇದು ದೊಡ್ಡಬಳ್ಳಾಪುರ ಮೇನ್ ರೋಡು. ಹೀಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ಬೂದಿಹಾಳು ಬರುತ್ತೆ. ಬೂದಿಹಾಳಿಂದ ಸ್ಟ್ರೇಟ್ ಆಗೋದ್ರೆ ತ್ಯಾಮಗೊಂಡ್ಲು, ಕ್ವೀನ್ ಸಿಟಿ, ಇಲ್ಲಿಂದ ರೈಟ್ ತಗೊಂಡ್ರೆ ದೊಡ್ಡಬಳ್ಳಾಪುರ, ಇಲ್ಲಿ ಏರ್ಪೋರ್ಟ್. ನೋಡಿದ್ರಲ್ವಾ, ಕನೆಕ್ಟಿವಿಟಿ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಹಾಗೆ ಬನ್ನಿ ಒಳಗಡೆ ಹಾಗೆ ಮಾತಾಡ್ಕೊಂಡು ಮುಂದೆನೂ ಕೂಡ ಹೋಗ್ಬಿಡೋಣ. ಇನ್ನೊಂದು ವಿಚಾರ ಏನು ಗೊತ್ತಾ, ಇವತ್ತು ಇಲ್ಲಿ ಲಾಂಚ್ ನೋಡಿ, ಲಾಂಚ್ ಪೂಜೆ ಆಗಿದೆ. ಎಲ್ಲರೂ ನಮ್ಮ ಲ್ಯಾಂಡ್ ಡೆವಲಪರ್ ಇರ್ಬೋದು, ಲ್ಯಾಂಡ್ ಓನರ್ ಇರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ ವೀಕ್ಷಕರೇ. ಆ್ಯಂಡ್ ಇನ್ನೊಂದು ಹೇಳ, ಹಿಂಗೋದ್ರೆ ದೊಡ್ಡ ಬೆಲೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಆ್ಯಂಡ್ ಹಿಂದ್ಗಡೆ
ನಿಮ್ಮ ಹಿಂದ್ಗಡೆ ಹೋದ್ರೆ ಅಲ್ಲಿ KHB, ಹೌದು ವೀಕ್ಷಕರೇ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರದ್ದು ಒಂದು ಲೇಔಟ್ ಕೂಡ ಇದೆ. ನೀವು ಯೋಚನೆ ಮಾಡಿ, ಹತ್ರದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದೆ, ಲೇಔಟ್ ಇದೆ ಅಂತಂದ್ರೆ ನಾಳೆ ದಿನ ಎಂಥ ಡೆವಲಪ್ಮೆಂಟ್ ಸಿಗ್ಬೋದು. ಅಲ್ಲಿ ಈ ರೇಟ್ ಕೊಡ್ತಿದ್ದಾರೆ ಅಂತಂದ್ರೆ ಇದು ನಂಬಲ್ಲ ಸಾಧ್ಯ. ಡೆಫಿನೆಟ್ಲಿ ಕೂಡ ಹೌದು. ನನಗೆ ಆಶ್ಚರ್ಯ ಆಯಿತು ಯಾವಾಗ ನಮ್ಮ ಆಸರೆ ಪ್ರಾಪರ್ಟೀಸ್ ಅವರು ಸರ್ ನಾವು ಜಸ್ಟ್ 2599ಗೆ ಕೊಡ್ತಿದ್ದೀವಿ ಅಂತಂದಾಗ ನನಗೆ ಆಶ್ಚರ್ಯ ಆಯಿತು. ಏನು ಸರ್ ಈ ರೇಟ್ಗೆ ಕೊಡ್ತಾ ಇದ್ದಾರೆ? ಹಾಗಾದ್ರೆ ಫಸ್ಟ್ ನಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ರು, ನಮ್ಮ ಅಕ್ಕಪಕ್ಕದ ಮನೆಯವ್ರು ಕೇಳ್ತಾ ಇದ್ರು, ಅವ್ರಿಗೆ ಫಸ್ಟ್ ಕೊಡಿ ಅಂತಂದೆ. ಸೊ ಬನ್ನಿ ಹಾಗೆ ನಾನು ನಿಮಗೆ ಡೆವಲಪ್ಮೆಂಟ್ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಡೆವಲಪ್ಮೆಂಟ್ ಅಂತಂದ್ರೆ ಲ್ಯಾಂಡ್ ತೋರಿಸ್ಬಿಡ್ತೀನಿ ಫಸ್ಟ್. ನೋಡಿ, ಇದು ಟೋಟಲ್ 1.6 ಏಕರಲ್ಲಿ ಮಾಡ್ತಿರೋಂಥ ಲೇಔಟ್. ಅಂದರೆ 1 ಎಕರೆ 6 ಗುಂಟೆಯಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ನೀವು ಹೇಳ್ಬೋದು, ಏನು ಗುರು ಏನು ಡೆವಲಪ್ಮೆಂಟ್ ಆಗಿಲ್ಲ, ಪ್ಲೇನ್ ಜಾಗ ಇದೆಯಲ್ಲ ಅಂತಂದ್ರೆ ಡೋಂಟ್ ವರಿ, ಬನ್ನಿ ಅದಕ್ಕೆ ಹೇಳುವಂಥದ್ದು. ಇಲ್ಲಿ ನಿಮಗೆ EMI ಆಪ್ಷನ್ ಸಿಗ್ತಾ ಇದೆ ವೀಕ್ಷಕರೇ. ಯಾಕಂತಂದ್ರೆ ನೋಡಿ, ಡೆವಲಪ್ಮೆಂಟ್ ನಡೀತಾ ಇದೆ. 1.6 ಏಕರಲ್ಲಿ ನಿಮಗೆ ಟೋಟಲ್ 25 ಸೈಟ್ಸ್ಗಳು, 25 ಸೈಟ್ಸ್ಗಳು ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ 20/40, 30ಗೆ 35 ಜೊತೆಯಲ್ಲಿ 30/40 3 ಆಪ್ಷನ್ಸ್ ಕೂಡ ಇದೆ. ಅಂದರೆ ಯಾರಿಗೆ ಮುಕ್ಕಾಲು ಸೈಟ್ ಬೇಕು, ನಮ್ಗೆ ಜಾಸ್ತಿ ದುಡ್ಡಿಲ್ಲ ಅನ್ನೋರ್ಗೂ ಕೂಡ ಸೈಟ್ ಇದೆ. ಓಕೆ, ಸೊ ನಮಗೆ 30/40ನೇ ಬೇಕು ಅನ್ನೋರ್ಗೂ ಕೂಡ ಸೈಟ್ ಇದೆ. ಆ್ಯಂಡ್ ಯಾರಿಗೆ ಒಂದು ಅರೌಂಡ್ 1000 ಸ್ಕ್ವೇರ್ ಫೀಟ್ ಮಾತ್ರ ಸಾಕು, ನಮಗೆ 30 to 35 ಒಳ್ಳೆ ಮನೆ ಕೂತ್ಕೊಳ್ತೆ ಗುರು ಅಂತ ಯಾರಾದರೂ ಹೇಳ್ತಾ ಇದ್ರೆ, ಎಸ್, ನಿಮಗೂ ಕೂಡ ಇಲ್ಲಿ ಒಂದು ಒಳ್ಳೆ ಸೈಟ್ ಇದೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲಿನ ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕು ಅಂತಂತಂದ್ರೆ ಇದನ್ನು ನಾನು ಹೇಳೋ ಬದಲು ಪ್ರಿಯಾ ಮೇಡಮ್ ಹತ್ರನೇ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಸರ್, 10 to 15 ಮಿನಿಟ್ಸ್ ಅಲ್ಲಿ ಡಿ-ಮಾರ್ಟ್, ತುಮಕೂರು ಹೈವೇ, UB, ಪವರಿಕಾ, ಪಾಕಶಾಲಾ ಕನೆಕ್ಟ್ ಆಗುತ್ತೆ. ಹಾಗೆ 15ರಿಂದ 20 ನಿಮಿಷದಲ್ಲಿ ನೆಲಮಂಗಲ ಇಂಡಸ್ಟ್ರಿಯಲ್ ಏರಿಯಾ, ಹಾಸನ ಹೈವೇ, ಡೆನ್ಸೋ, ABB, ಕೇರ್ ಏಷ್ಯಾ ಕನೆಕ್ಟ್ ಆಗುತ್ತೆ. ಅಷ್ಟಲ್ಲ, 20ರಿಂದ 25 ನಿಮಿಷದಲ್ಲಿ ಹರ್ಷ ಹಾಸ್ಪಿಟಲು, ನೆಲಮಂಗಲ ರೈಲ್ವೆ ಸ್ಟೇಷನ್, APMC ಮಾರ್ಕೆಟ್, PCNR ಹಾಸ್ಪಿಟಲು, ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಕನೆಕ್ಟ್ ಆಗುತ್ತೆ. ಹಾಗೆ 25 to 30 ಮಿನಿಟ್ಸ್ ಅಲ್ಲಿ KSCA ಸ್ಟೇಡಿಯಂ, ಗೋಲ್ಡ್ ಪಾಮ್ಸ್ ರೆಸಾರ್ಟ್, ಮಾದಾವರ ಮೆಟ್ರೋ ಸ್ಟೇಷನ್, ನೈಸ್ ರೋಡು, ಮತ್ತೆ ಕ್ವೀನ್ ಸಿಟಿ ಅಪ್ಕಮಿಂಗ್ ಆಗ್ತಿದೆಯಲ್ಲ ಅದು, ಮತ್ತೆ ಐಕಿಯಾ ಎಲ್ಲ ಕನೆಕ್ಟ್ ಆಗುತ್ತೆ. ಮತ್ತೆ 30ರಿಂದ 40 ನಿಮಿಷದಲ್ಲಿ ಒರಾಯನ್ ಮಾಲು, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಪೀಪಲ್ ಟ್ರೀ ಹಾಸ್ಪಿಟಲು, ಯಶವಂತಪುರ ರೈಲ್ವೆ ಸ್ಟೇಷನ್ ಕನೆಕ್ಟ್ ಆಗುತ್ತೆ. ಸೊ ಈ ರೇಟ್ಗೆ ಇಂಥ ಪ್ರೈಮ್ ಲೊಕೇಶನ್ ಅಲ್ಲಿ ಇನ್ನೇನು ಕೊಡೋಕ್ಕಾಗುತ್ತೆ? ಸೊ ಕನೆಕ್ಟಿವಿಟಿ ಬಗ್ಗೆ ಅಂತಲೂ ಕೇಳಿದ್ರಿ, ಎಷ್ಟು ಸ್ಟ್ರೀಮ್ಸ್ದಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಕೂಡ ಮೇಡಮ್ ಅನ್ನೇ ತಿಳಿಸ್ಕೊಟ್ರು ತಾನೆ. ಹೌದು ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ಏನಂತಂದರೆ EMI ಆಪ್ಷನ್. ಯಾವಾಗ ಡೆವಲಪ್ಮೆಂಟ್ ಆಗುತ್ತೆ, ಯಾವಾಗ ನಮಗೆ ಸೈಟ್ಸ್ಗಳು ಸಿಗೋದು, ನಾವು ಎಷ್ಟು EMI ಕೊಟ್ಕೊಂಡು ಹೋಗಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಕೇಳಿ. ಸೊ ಮೊದಲನೇದಾಗಿ ನೀವು ಜಾಗವನ್ನು ಬುಕ್ ಮಾಡ್ಕೊಬೇಕಾಗುತ್ತೆ. ಬಂದುಬಿಟ್ಟು ಆದಷ್ಟು ಬೇಗ ಈ ವಿಡಿಯೋ ಲಾಂಚ್ ಆಗ್ತಿರ್ಬೇಕಾದ್ರೆ ಜಸ್ಟ್ 50,000 ಕಟ್ಬಿಟ್ಟು ನೀವು ಈ ಜಾಗವನ್ನು ಬುಕ್ ಮಾಡ್ಕೋಬೋದು. ಆ್ಯಂಡ್ ಅದಾದ ನಂತರ ನೀವು 1 ವಾರದ ಒಳಗಡೆ ನಿಮಗೆಲ್ಲ ಕನ್ಫರ್ಮ್ ಆಯಿತು, ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡ್ರಿ, ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡ್ರಿ, ಎಸ್ ನಮಗೆ 100% ಗ್ಯಾರಂಟಿ ಈ ಜಾಗ ಡೆಫಿನೆಟ್ಲಿ BMRD ಅಪ್ರೂವ್ಡ್ ಆಗುತ್ತೆ, ಇದರಲ್ಲಿ ನಮಗೆ ಏಕಾತ ಸೀಟ್ಗಳು ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತಲ್ವ, ಆವಾಗ ಉಳಿದ 4.5 ಲಕ್ಷ 4.5 ಲ್ಯಾಕ್ ಅಂದರೆ ಟೋಟಲ್ ಆಗಿ 5 ಲಕ್ಷನ ಇವರಿಗೆ ಕೊಟ್ಬಿಟ್ಟು ನೀವು ಬುಕ್ಕಿಂಗನ್ನು ಮಾಡ್ಕೋಬಹುದು. ಒಂದ್ಸತಿ ಬುಕ್ಕಿಂಗ್ ಮಾಡ್ಕೊಂಡು ಆದಮೇಲೆ ನೋಡಿ ವೀಕ್ಷಕರೇ, ಇಲ್ಲಿ 6 ತಿಂಗಳ ಟೈಮ್ ಇರುತ್ತೆ. 6 ತಿಂಗಳಲ್ಲಿ ಪ್ರತಿ ತಿಂಗಳು ನೀವು 20,000ದಂತೆ EMI ಅನ್ನು ಕಟ್ಕೊಂಡು ಹೋಗ್ಬೋದು. ಸೊ ಆಲ್ಮೋಸ್ಟ್ 1.2 ಲ್ಯಾಕ್ ವರೆಗೂ ಕೂಡ ಕಟ್ಕೊಂಡು ಹೋಗಿರ್ತೀರಾ. ಸೊ 6 ಮಂತ್ ಆದಮೇಲೆ ಯಾವಾಗ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ, ನಿಮ್ಮ ಸೈಟ್ ಎಲ್ಲಿ ಬರುತ್ತೆ, ಏನು ಕತೆ ಎಲ್ಲ ಗೊತ್ತಾಗುತ್ತೆ ನಿಮಗೆ, ಸ್ಟಾರ್ಟಿಂಗಲ್ಲೇ ಗೊತ್ತಾಗುತ್ತೆ, ಯಾಕಂದರೆ ಪ್ಲಾನ್ ಅಪ್ರೂವಲ್ ಇರುತ್ತೆ. ಸೊ ನಿಮ್ಮ ಸೈಟನ್ನು ನೀವು ನೋಡ್ಬೋದು. ಡೆವಲಪ್ಮೆಂಟ್ ಎಲ್ಲ ಮುಗೀತು ಅಂತಂದಮೇಲೆ 6 ಮಂತ್ಸಲ್ಲಿ ಕೇವಲ 6 ತಿಂಗಳಲ್ಲಿ ಅಂದರೆ ಈ ಇಯರ್ ಎಂಡಲ್ಲೇ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು ವೀಕ್ಷಕರೇ. ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ, ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಖಾತಾ ಕೂಡ, ಹೌದು ವೀಕ್ಷಕರೇ, ಸೊ ಇಲ್ಲಿ ಖಾತಾ ಕೂಡ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಲಾಗುತ್ತೆ ವೀಕ್ಷಕರೇ. ಖಾತಾ ಆಗಿರೋದ್ರಿಂದ ಯಾವುದೇ ಟೆನ್ಷನ್ ಬೇಡ, ಈಸಿ ಖಾತಾ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಖಾತಾ ಒಂದ್ಸತಿ ಟ್ರಾನ್ಸ್ಫರ್ ಆಯಿತು, BMRD ಅಪ್ರೂವಲ್ ಬಂತು ಅಂತಂದ್ರೆ ಇದರಲ್ಲಿ ನಿಮಗೆ 75% ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದನ್ನು ಕೂಡ ನಮ್ಮ ಆಸರೆ ಪ್ರಾಪರ್ಟೀಸ್ ಅವರೇ ಮಾಡ್ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು 6 ತಿಂಗಳಿಗೂ ನಮ್ಗೆ ಆಗಲ್ಲ ಗುರು, 6 ತಿಂಗಳಿಗೂ ನಮ್ಮ ಕೈಲಿ ಈ ದುಡ್ಡನ್ನು ಹಂಚಕ್ಕಾಗಲ್ಲ ಅನ್ನೋರು ಕೆಲವೊಬ್ರು ಇರ್ಬೋದು. ಸೊ ಅಂಥವ್ರಿಗೂ ಕೂಡ ನಾನು ಸ್ಪೆಷಲ್ ಆಗಿ ನಮ್ಮ ಆಸರೆ ಪ್ರಾಪರ್ಟೀಸ್ ಅವ್ರ ಜೊತೆ ಮಾತಾಡಿದ್ದೀನಿ. ಸೊ 6 ಮಂತ್ ಸಾಕಾಗಲ್ಲ, ಇದಕ್ಕೂ ಕೂಡ ಜಾಸ್ತಿ ಏನಾದರೂ ಒಂದು ಆಪ್ಷನ್ ಕೊಡ್ಬೋದಾ ಅಂತಂದಾಗ ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ. 6 ಮಂತ್ ಅಲ್ಲ ರೀ, ನಿಮ್ಮ ವೀಕ್ಷಕರಿಗೆ 12 ಮಂತ್ಸ್. ಹೌದು ವೀಕ್ಷಕರೇ, 1 ವರ್ಷದ ಅವಧಿ ಕೂಡ ಇಲ್ಲಿ ಸಿಗುತ್ತೆ. ಸೊ 6 ತಿಂಗಳಲ್ಲ 12 ತಿಂಗಳ ಆಪ್ಷನ್ ಅನ್ನ ಇಲ್ಲಿ ಆಸರೆ ಪ್ರಾಪರ್ಟೀಸ್ ನಿಮಗೋಸ್ಕರ ತಗೊಬಂದಿದ್ದಾರೆ. ಅಂದ್ರೆ ನೀವು 6 ತಿಂಗಳು ಕಟ್ಬಿಟ್ಟು EMI ಕಟ್ಬಿಟ್ಟು ಸೈಟ್ ಅನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲ ಆಗಲ್ಲ ಅಂತಂದ್ರೆ ಡೋಂಟ್ ವರಿ, 12 ತಿಂಗಳ ಆಪ್ಷನ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ 12 ಮಂತ್ಸಲ್ಲೂ ಕೂಡ ನೀವು ಇಲ್ಲಿ EMI ನ ಕಟ್ಕೊಂಡು ಆ ನಂತರ BMRD ಅಪ್ರೂವ್ಡ್ ಏಕಾತ ಸೈಟ್ಸ್ ಅನ್ನ ನಿಮ್ದಾಗಿಸ್ಕೋಬಹುದು ವೀಕ್ಷಕರೇ. ಆ್ಯಂಡ್ 6 ತಿಂಗಳು ಆದಮೇಲೆ ಏನೇನು ಡೆವಲಪ್ಮೆಂಟ್ ಬರುತ್ತೆ ಇಲ್ಲಿ? ಡೆವಲಪ್ಮೆಂಟ್ ಅಂತಂದ್ರೆ ಅಮ್ಯುನಿಟೀಸ್ ಏನೇನು ಸಿಗ್ಬೋದು, ಬೇಸಿಕ್ ಅಮ್ಯುನಿಟೀಸ್ ಇರ್ಬೋದು, ಅಡ್ವಾನ್ಸ್ ಅಮ್ಯುನಿಟೀಸ್ ಸಿಗ್ಬೋದು. ಇವಾಗಂತೂ ಏನೂ ಕಾಣ್ತಾ ಇಲ್ಲ. ಹಾಗಾದ್ರೆ ಏನೇನು ಸಿಗ್ಬೋದು ಇದು ನಾನು ಹೇಳೋಬದ್ದು ಪ್ರಿಯಾ ಮೇಡಮ್ ಹೇಳ್ತಾರೆ, ಬನ್ನಿ ಅವ್ರ ಹತ್ರ ಕೇಳೋಣ. 24/7 ಸೆಕ್ಯೂರಿಟಿ ಇರುತ್ತೆ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಇರುತ್ತೆ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರುತ್ತೆ, ಅದಲ್ಲದೆ ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಆರ್ಚ್ ಇರುತ್ತೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ಸ್ ಇರುತ್ತೆ, ಗೇಟೆಡ್ ಕಮ್ಯುನಿಟಿ ಇದು ನಮ್ದು. ಇದ್ರ ಜೊತೆ ನಿಮ್ಗೆ RCC ರೋಡ್ಸ್ ಕನೆಕ್ಟಿವಿಟಿ, ಸೀವೇಜ್ ಕನೆಕ್ಷನ್ ಮತ್ತೆ STP ಇರುತ್ತೆ ಸರ್, ಮತ್ತೆ ಪಾರ್ಕ್ ಮತ್ತೆ C ಆಪ್ಷನ್ಸ್ ಇರುತ್ತೆ. ಇಷ್ಟೆಲ್ಲ ಕೊಡ್ತಾರಾ? ಹೌದು ಮೇಡಮ್, ನೀವು ಎಷ್ಟು ಹೇಳಿದ್ರು ನನಗೆ ಲೊಕೇಶನ್ ಅರ್ಥ
ಅರ್ಥನೇ ಆಗ್ತಾ ಇಲ್ಲ, ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ಓಕೆ ಸರ್, ಇದು ತುಮಕೂರು ರೋಡು, ಹಾಸನ ರೋಡು ಮತ್ತೆ ದೊಡ್ಡಬಳ್ಳಾಪುರ ರೋಡಿಗೆ ಕನೆಕ್ಟ್ ಆಗೋ ನೆಲಮಂಗಲ ಟೌನ್. ಓಕೆ. ಇಲ್ಲಿಂದ ನಿಮ್ಗೆ ಸ್ವಲ್ಪ ದೂರ ಹೋದ್ರೆ ಬೂದಿಯಾಳ ಊರ್ ಸಿಗುತ್ತೆ. ಅಲ್ಲಿಂದ ನಿಮ್ಗೆ 1 or 2 ಕಿಲೋಮೀಟರ್ಸ್ಗೆ ನಮ್ಮ ವಿಸ್ತಾರ ಪ್ರೈಡ್ ಪ್ರಾಪರ್ಟಿ ಸಿಗುತ್ತೆ. ಸೂಪರ್. ನೀವೇನಾದ್ರೂ ಕ್ವಿನ್ ಸಿಟಿ ಹೋಗ್ಬೇಕು ಅಂದ್ರೆ ಡೈರೆಕ್ಟ್ ಇಲ್ಲಿಂದಾನೇ ಹೋಗ್ಬೋದು. ನಿಮ್ಗೆ ಗೊತ್ತಿರ್ಬೋದು ಕ್ವಿನ್ ಸಿಟಿನ ಯಾರು ಇನೋಗ್ರೇಟ್ ಮಾಡಿದಂದ್ರೆ ನಮ್ಮ ex-CM ಸಿದ್ದರಾಮಯ್ಯ ಅವರು. ಕರೆಕ್ಟ್. ಮತ್ತೆ ನಿಮ್ಗೆ ಏರ್ಪೋರ್ಟ್ ಹೋಗ್ಬೇಕಾ, ದೊಡ್ಡಬಳ್ಳಾಪುರ ಹೋಗ್ಬೇಕಾ, ಡೈರೆಕ್ಟ್ ರೋಡ್ ಇದೆ. ನೀವು ಕ್ವಿನ್ ಸಿಟಿಗೂ ಹೋಗ್ಬೋದು, ದೊಡ್ಡಬಳ್ಳಾಪುರಕ್ಕೂ ಹೋಗ್ಬೋದು. ಸೊ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಹಾಗಾದ್ರೆ. ಹೌದು. ಅಂಡ್ ಕನೆಕ್ಟಿವಿಟಿ ಬಗ್ಗೆ ಪ್ರಿಯಾ ಮೇಡಮ್ ಹೇಳಿದಲ್ದೇನೆ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಹೇಳ್ತೀನಿ. ಅವ್ರು ಹೇಳಿಲ್ಲ ಆಕ್ಚುಲಿ, ನಾನು ಹೇಳ್ತೀನಿ ನೋಡಿ. 10 minutes ಫ್ರಮ್ ನೆಲಮಂಗಲ. ಹೌದು ವೀಕ್ಷಕರೇ, ನೆಲಮಂಗಲದಿಂದ ಕೇವಲ 10 ನಿಮಿಷಕ್ಕೆ ಬರ್ತೀರಾ ನೀವು. ಕ್ಲೋಸ್ ಟು NH48 ಅಂಡ್ STRR ಏನು ಬರ್ತಾ ಇದೆ, NH48 ಏನಿದೆ ಅದಕ್ಕೆ ತುಂಬಾ ಹತ್ರನೇ ಅಂತ ಹೇಳ್ಬೋದು. ಅಂಡ್ ಕೆಂಪೇಗೌಡ ಏರ್ಪೋರ್ಟ್ ಇಲ್ಲಿಂದ ಹೋಗ್ಬೇಕು ಅಂತಂದ್ರೆ ದೊಡ್ಡಬಳ್ಳಾಪುರ ಕನೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿಂದ ಸೀದಾ ಏರ್ಪೋರ್ಟ್ 45 ನಿಮಿಷದಲ್ಲಿ, ಕೇವಲ 45 minutes ಅಲ್ಲಿ ಹೋಗ್ತೀರಾ. ಅಂಡ್ ಇನ್ನೊಂದು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ನೋಡ್ರಿ ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದು. ಈ ರೋಡ್ ಹೋಗ್ತಿರಲ್ಲ ನೀವು, ಆ ರೋಡಲ್ಲಿ ಹೋದ್ರೆ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಈಸಿಯಾಗಿ ರೀಚ್ ಆಗ್ಬೋದು. ತುಂಬಾ ಸಲ ಓಡಾಡಿದೀವಿ ಈ ಕಡೆಯಿಂದ ನಾವು, ತುಂಬಾ ಸತಿ ನಾವು ದಾಬಸ್ಪೇಟೆ ಹೋಗ್ಬೇಕಾಗ್ತಾ ಇರುತ್ತೆ. ತುಮಕೂರು ಕನೆಕ್ಟಿವಿಟಿ ಬೇಕು, ಆವಾಗ ನಾನು ಹಿಂಗೆ ಓಡಾಡಿದ್ದೀನಿ. ಸೀದಾ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದ್ದೀನಿ. ಡೆಫಿನೆಟ್ಲಿ ಇದು ಅವೈಲೇಬಲ್ ಇದೆ. ಅಂಡ್ ಅಷ್ಟೇ ಅಲ್ಲದೆ ಬೆಂಗಳೂರು ತುಮಕೂರು ರೋಡ್ಗೆ ಒಂದು ಎಕ್ಸಲೆಂಟ್ ಕನೆಕ್ಷನ್ ಅಂತೂ ಇಲ್ಲಿ, ಕನೆಕ್ಟಿವಿಟಿ ಅಂತೂ ಇಲ್ಲಿ ಇದೆ ವೀಕ್ಷಕ. ಪ್ರಿಯಾ ಮೇಡಮ್ ಅವರು ನಿಮಗೆ ಕನೆಕ್ಟಿವಿಟಿ ಬಗ್ಗೆ ಎಷ್ಟೊಂದು ಹೇಳಿದ್ರು, ಆದ್ರೆ ನನ್ನ ಕಡೆಯಿಂದ ಒಂದು ಪರ್ಸನಲ್ ಕನೆಕ್ಟಿವಿಟಿ ಹೇಳ್ತೀನಿ. ಅಂದ್ರೆ ನಾನು ಬಂದಿರುವಂತಹ ಹಾದಿ, ನಾನು ಎಲ್ಲಿಂದ ಬಂದೆ ಇಲ್ಲಿಗೆ, ನಮ್ಮ ಮನೆಯಿಂದ. ಸೊ ನಮ್ಮ ಮನೆ ಇರುವಂಥದ್ದು ನಿಯರ್ ವಿದ್ಯಾರಣ್ಯಪುರ, ಯಲಹಂಕ. ಓಕೆನಾ? ಸೊ ಯಲಹಂಕ ಸಂಭ್ರಮ್ ಕಾಲೇಜು, ಅಲ್ಲಿಂದ ಸ್ಟೇಟ್ ಆಗಿ ಬರ್ತಾ ಇದ್ದಂಗೆ ನಿಮಗೆ ದೊಡ್ಡ ಬೇಲ್ಕೆರೆ ಸಿಗುತ್ತೆ, ಬೇಲ್ಕೆರೆ ಅಂತಲೂ ಕೂಡ ಕರೀತಾರೆ. ಸೊ ಬೇಲ್ಕೆರೆಯಿಂದ ಸ್ಟೇಟ್ ಆಗಿ ಮುಂದೆ ಬರ್ತಾ ಇದ್ದಂಗೆ ನಿಮ್ಗೆ ಸಿಗುವಂಥದ್ದು ಶಿವಕೋಟೆ, ಶಿವಕೋಟೆಯಿಂದ ಮುಂದೆ ಬಂದರೆ ಸಿಗುವಂಥದ್ದು ನಮ್ಮ ಹೆಸರುಘಟ್ಟ, ಗೊತ್ತಾಯ್ತಲ್ವಾ? ಸೊ ಹೆಸರುಘಟ್ಟದಿಂದ ನೆಕ್ಸ್ಟ್ ಬರ್ತಾ ಇದ್ದಂಗೆ ಅಲ್ಲಿ ಬಸವಣ್ಣನ ಟೆಂಪಲ್ ಇದೆ. ಸೊ ಬಸವಣ್ಣನ ಟೆಂಪಲ್ನಿಂದ ಹಾಗೆ ಸ್ಟೇಟ್ ಆಗಿ ಬಂದರೆ ರೈಲ್ವೆ ಗೊಲ್ಲಳ್ಳಿ, ಇವೆಲ್ಲವೂ ಕೂಡ ಗೊತ್ತಿರುವಂಥದ್ದು. ಸೊ ಆ ರೈಲ್ವೆ ಗೊಲ್ಲಳ್ಳಿಯಿಂದ ತುಂಬಾ ಹತ್ತಿರದಲ್ಲಿರುವಂಥದ್ದು. ಹಂಗೆ ಸ್ಟೇಟ್ ಆಗಿ ಒಳಗಡೆ ಬಂದರೆ ಇಲ್ಲಿ ನಿಮಗೆ ಸಿಗುವಂಥದ್ದು ಬೂದಿಹಾಳ್. ಹೌದು ವೀಕ್ಷಕರೇ, ತುಂಬಾ ಹತ್ತಿರದಲ್ಲಿದೆ ಅಂತಲೂ ಕೂಡ ಹೇಳ್ಬೋದು. ಅಂತ ನಾನೇನು 2 ಕಿಲೋಮೀಟರ್ 3 ಕಿಲೋಮೀಟರ್ ಹೇಳ್ತಾ ಇಲ್ಲ ರೀ, ಬರೋ ಹಾದಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಧ ಗಂಟೆ 3/4 ಗಂಟೆ ಮ್ಯಾಕ್ಸಿಮಮ್ ಅಂತಂದ್ರೆ ಯಲಹಂಕದಿಂದ 40 ನಿಮಿಷದಲ್ಲಿ ಬರ್ತೀರಾ. ಕರೆಕ್ಟ್ ತಾನೆ? ಇದು ನಿಜ ತಾನೆ? ಸೊ ನೀವೇ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟೊಂದು ಒಳ್ಳೆ ಕನೆಕ್ಟಿವಿಟಿ ಇದೆ. ನಮ್ಮ ಮನೆಯಿಂದನೇ 40 ನಿಮಿಷದಲ್ಲಿ ಇಲ್ಲಿ ಬರ್ಬೋದು ಅಂತಂದ್ಮೇಲೆ ಇಲ್ಲಿಂದ ಇಲ್ಲಿ ಬೇಕಾದ್ರೆ ಓಡಾಡ್ಬೋದು. ಸೊ ನಾಳೆ ದಿನ ಇಲ್ಲಿ ತುಮಕೂರಿಗೆ ಮೆಟ್ರೋ ಕನೆಕ್ಟಿವಿಟಿ ಸಿಗ್ತಾ ಇದೆ. ತುಮಕೂರು ಬೇಡ ರೀ, ನೆಲಮಂಗಲಕ್ಕೆ ಕನೆಕ್ಟಿವಿಟಿ ಸಿಕ್ಕಿದ್ರು ಕೂಡ ಎಷ್ಟು ಹತ್ರ ಇದೆ ನೆಲಮಂಗಲದಿಂದ, 20 minutes ನೆಲಮಂಗಲಕ್ಕೂ ಕೂಡ ರೀಚ್ ಆಗ್ಬಿಡ್ಬೋದು. ಸೊ ಅಂತ ಅಂದಮೇಲೆ ಕನೆಕ್ಟಿವಿಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅರ್ಜೆಂಟಾಗಿ ನಾಳೆನೇ ಲ್ಯಾಕ್ಸ್ ಟುಗೆದರ್ ಒಟ್ಟು ಮಾಡೋ ಅಗತ್ಯನೂ ಇಲ್ಲ. 15 ಲಕ್ಷ 20 ಲಕ್ಷ ಒಟ್ಟು ಮಾಡೋ ಅಗತ್ಯನೂ ಇಲ್ಲ. ಸೊ ಏನಿದ್ರು ಕೂಡ 5 ಲಕ್ಷ ಕೈಯಲ್ಲಿದ್ರು ಕೂಡ ಇಲ್ಲಿ ಬಂದು ಬುಕ್ಕಿಂಗ್ ಅನ್ನ ಮಾಡ್ಕೋಬಹುದು. ಅದು ಒಂದು ಒಳ್ಳೆ ಆಪ್ಷನ್ ಕೊಟ್ಟಿರುವಂಥದ್ದು ಆಸರೆ ಪ್ರಾಪರ್ಟೀಸ್ ಅವರು. ಡೆಫಿನೆಟ್ಲಿ ಇದು ಒಂದು ವರ್ತ್ ಲೇಔಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಬೂದಿಯಾಳ ಅಂತ ಬಂದ್ರೆ ತುಂಬಾನೇ ಡೆವಲಪ್ಮೆಂಟ್ ನಡೀತಾ ಇದೆ. ತುಮಕೂರು ರೋಡ್ಗೆ ಹತ್ರ ಆಗಿರೋದ್ರಿಂದ ಇವಾಗ ತುಮಕೂರು ರೋಡ್ ಬೇರೆ ತುಂಬಾ ದೊಡ್ಡದಾಗ್ತಾ ಇದೆ, 8 ಲೈನ್ 10 ಲೈನ್ ಮಾಡ್ತಾ ಇದ್ದಾರೆ, ತುಂಬಾ ದೊಡ್ಡದಾಗಿ ಬರ್ತಾ ಇದೆ. ಡೆಫಿನೆಟ್ಲಿ ಇಂಥ ಒಂದು ಒಳ್ಳೆ ಕನೆಕ್ಟಿವಿಟಿ, ಇಂಥ ಒಳ್ಳೆ ಜಾಗವನ್ನ ಬಿಟ್ಕೋಬೇಡಿ ವೀಕ್ಷಕರೇ. ಓಕೆನಾ? ಸೊ ನೋಡಿ ವೀಕ್ಷಕರೇ, ಬೆಂಗಳೂರಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮದು ಒಂದು ಕನಸಿನ ನಿವೇಶನ ಇರಬೇಕು, ನಾವು ಒಂದು ನನಸಿನ ಮನೆ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬ ಟ್ರೈ ಮಾಡ್ತಾ ಇರ್ತೀರಾ. ಎಷ್ಟೋ ಜನ ನನಗೆ ಕೇಳಿದ್ದಾರೆ ಕೂಡ. ಆದರೆ ನೋಡಿ, ಇವಾಗಿನ ಕಾಲದಲ್ಲಿ ಬೆಳೀತಾ ಇರೋಂಥ ರೇಟ್ ನೋಡಿದ್ರೆ 4,000, 5,000, 6,000 ಬರ್ತಾ ಇದೆ. ಸೊ 2,000, 2,500, 3,000ಕ್ಕೆಲ್ಲ ಸೈಟ್ಗಳು ಸಿಗ್ತಾ ಇಲ್ಲ. ಆದರೆ ನಮ್ಮ ಆಸರೆ ಪ್ರಾಪರ್ಟೀಸ್ ಅವರು ಸೊ ವಿಸ್ತಾರ ಪ್ರೈಡ್ ಅನ್ನುವಂಥ ಈ ಲೇಔಟಲ್ಲಿ ಡೆಫಿನೆಟ್ಲಿ ಒಂದು ಒಳ್ಳೆ ಪ್ರೈಸ್ಗೆ ತೊಗೊಂಡ್ಬರ್ತಾ ಇದ್ದಾರೆ, 2599. ಆದರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಇಲ್ಲ ಗುರು ಫುಲ್ ಡೆವಲಪ್ಮೆಂಟ್ ಆದಮೇಲೆ ಬರ್ತೀವಿ, ಆಮೇಲೆ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಪ್ರೈಸ್ ಕೂಡ ಹೈಕ್ ಆಗುತ್ತೆ, 2899 ಆಗೋಗ್ಬಿಡುತ್ತೆ. ಸೊ ಆಮೇಲೆ ಪಶ್ಚಾತ್ತಾಪ ಪಡ್ಕೊಳ್ಬೋದು, ಆವಾಗಲೇ ಸಿಕ್ತಿತ್ತಲ್ಲ ಗುರು, EMI ಕೂಡ ಸಿಕ್ತಿತ್ತು ನಮಗೆ ಅನ್ನೋದನ್ನ ಯೋಚನೆ ಮಾಡೋ ಬದಲು ಡೆಫಿನೆಟ್ಲಿ ಈಗಲೇ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಆಸರೆ ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ. ನಿಮ್ಮ ಹತ್ರ ಜಸ್ಟ್ 5 lakh ಇದ್ರೂ ಕೂಡ ಇಲ್ಲಿ ಬನ್ನಿ, ಒಂದು ಒಳ್ಳೆ ಸೈಟ್ಸನ್ನು, ಒಂದೊಳ್ಳೆ ನಿವೇಶನವನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಹಾಕ್ಬಿಟ್ಟು ಟ್ಯಾಗ್ ಕೂಡ ಮಾಡಿರ್ತೀನಿ. ಆ ಮೂಲಕ ನೀವು ಆಸರೆ ಪ್ರಾಪರ್ಟೀಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಕನಸಿನ ನಿವೇಶನವನ್ನು ನಾನು ಸಾಗಿಸ್ಕೋಬೋದು ವೀಕ್ಷಕರೇ. ನಮಸ್ಕಾರ.